ನಿಮಗೆ ಯಾವುದಾದ್ರೂ ಹೆಣ್ಣು ಧ್ವನಿ ಫೋನ್ ಮಾಡಿ ಮದುವೆ ಆಗ್ತೀಯಾ ಅಂತಿದ್ದಾರಾ? ಹುಷಾರಾಗಿರಿ ಯುವಕರೇ, ನೀವು ಅವಳು ತೋಡೋ ಕೆಡ್ಡಾಗೆ ಬಿದ್ರೆ ಬರ್ಬಾದಾಗ್ಬಿಡ್ತೀರಿ. ಅಷ್ಟಕ್ಕೂ ಆಕೆಯ ಕಥೆ ಏನಂತೀರಾ? ಈ ಸ್ಟೋರಿ ನೋಡಿ. ಏನು ಇವಳ ವಯ್ಯಾರ, ಏನ್ ಇವಳ ಶೃಂಗಾರ, ಅರೆ ಇವಳ ಹೇರ್ ಸ್ಟೈಲ್ ಏನು, ಒಂದೊಂದು ಕಲರ್ ಡ್ರೆಸ್ ನಲ್ಲಿ ಮಿರಿ ಮಿಂಚ್ತಾ ಇರೋದೇನು, ಕೈಯಲ್ಲಿ ಐಫೋನ್ ಏನು, ರೀಲ್ಸ್ ಶೋಕಿ ಏನು, ಅಬ್ಬಬ್ಬ. ನೋಡಿದ್ರೆ ಇವಳ ಬ್ಯೂಟಿಗೆ ಬೀಳದೆ ಇರೋ ವಕ್ರನೇ ಇಲ್ಲ ಕಣ್ರಿ. ಕಣ್ಣಲ್ಲೇ ಕುಕ್ತಾಳೆ, ಮೊಬೈಲ್ನಲ್ಲೇ ಪಟಾಯಿಸ್ತಾಳೆ ಈ ಚಂದ್ರ ಚಕೋರಿ. ಇವಳನ್ನ ನೋಡಿದ್ರೆ ಯಾವುದೋ ಒಳ್ಳೆ ಕುಳ, ಒಳ್ಳೆ ಮನತನದ ಹುಡುಗಿ ಅನ್ಕೊಂಡ್ರೆ ತಪ್ಪು ಕಣ್ರಿ. ಇವಳು ನಿಮ್ಮ ಕಿಸೆಗೆ ಕೈ ಹಾಕೋ ಖತರ್ನಾಕ್ ಡೌ 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 ರಾಣಿ. ಇವಳ ಬುಟ್ಟಿಗೆ ಬಿದ್ರೆ ಖೇಲ್ ಕಥಂ. ಮ್ಯಾಟ್ರಿಮೋನಿ ಮೂಲಕ ಹಾಕ್ತಾಳೆ ಗಾಳ. ಎಸ್, ಇವಳ ಹೆಸರು ಕೋಮಲ, ಮೂಲತಃ ಶಿವಮೊಗ್ಗದವಳು. ಈ ಬಿನ್ನಾಣಗಿತ್ತಿ ಗಂಡ KPTCL ನೌಕರನಾಗಿದ್ದ ಕೆಲ ವರ್ಷದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಕಣ್ರಿ. ಇದನ್ನೇ ಬಂಡವಾಳ ಮಾಡಿಕೊಂಡ ಈಕೆ ಚಿಗುರಿದ ಮೀಸಿಯ ಹುಡುಗರನ್ನ ಮದುವೆ ಆಗ್ತೀನಿ ಅಂತ ಮ್ಯಾಟ್ರಿಮೋನಿ ಮೂಲಕ ನಂಬಿಸಿ ದುಡ್ಡು ವಸೂಲಿ ಮಾಡೋ ಚಾಳಿ ಬೆಳೆಸಿಕೊಂಡಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ರಾಘವೇಂದ್ರ ಅನ್ನೋರಿಗೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿದ್ದು, ಮದುವೆ ಆಗ್ತೀನಿ ಅಂತ ನಂಬಿಸಿ ಬರೋಬ್ಬರಿ 7,40,000 ಹಣ ಪೀಕಿ ಚಿಕ್ಕಬಳ್ಳಾಪುರ ನಗರದ ಸೆನ್ ಪೊಲೀಸರಿಗೆ ತಗ್ಲಾಕೊಂಡಿದ್ದಾಳೆ. ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತು IP ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಈ ಐನಾತಿ ಒಬ್ಬರಿಗೆ ಮೋಸ ಮಾಡಿದ್ದಲ್ಲ. ಬೆಂಗಳೂರಿನ ನಾಗರಾಜ್ ಅನ್ನುವವರ ಬಳಿ 1.5 ಲಕ್ಷ ರೂಪಾಯಿ ಎಗರಿಸಿದ್ದಳು. ಇದಾದ ಬಳಿಕ ತಾವರೆಕೆರೆ ಮೂಲದ ಮಧುಸೂದನ್ ಅನ್ನುವರನ್ನ ಮದುವೆಯೇ ಆಗಿ 2 ತಿಂಗಳ ಸಂಸಾರದ ನಾಟಕವಾಡಿ 70 ಗ್ರಾಂ ಚಿನ್ನಾಭರಣ ದೋಚಿ ಗಾಯಬಾಗಿದ್ದಾಳಂತೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಇದು ಈ ಥರ ಫಸ್ಟ್ ಕೇಸ್ ಎಲ್ಲ ಲೇಡಿದು ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಈ ಥರ 3 ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಈ ಲೇಡಿದು ಇನ್ವಾಲ್ವ್ಮೆಂಟ್ ಇದೆ. 3 ಕೇಸಲ್ಲಿ ಒಂದು ಕೇಸ್ ಗುಜರಾತಲ್ಲಿ ರಿಜಿಸ್ಟರ್ ಆಗಿದೆ, ಒಂದು ಬೆಂಗಳೂರಲ್ಲಿ ರಿಜಿಸ್ಟರ್ ಇದೆ. ಗಂಡ ತೀರಿಕೊಂಡ ನಂತರ ಅನುಕಂಪದ ಆಧಾರದ ಮೇಲೆ ಕೋಮಲಾಗೆ ಕೆಲಸ ಕೂಡ ಸಿಕ್ಕಿದ್ದು 45,000 ಸಂಬಳ ಕೂಡ ಬರ್ತಾ ಇತ್ತಂತೆ. ಆದ್ರೆ ಕೆಲಸ ಮಾಡಿ ಸಂಬಳ ತಗೊಂಡು ಗೌರವಯುತ ಜೀವನ ಮಾಡುವ ಬದಲು ಸಿಕ್ಕವರಿಗೆ ಗಾಳ ಹಾಕಿ ಲಕ್ಷ ಪೀಕ್ತಾ ಇದ್ದ ಕೋಮಲಾ ಅಡ್ಡ ದಾರಿಯನ್ನ ಹಿಡಿದುಕೊಂಡಿದ್ದಳು. ಈಗ ಮಾಡಬಾರ್ದನ್ನ ಮಾಡಿ ಚಿಂತಾಮಣಿ ಮಹಿಳಾ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆಧುನಿಕ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಿಂದ ಸಮಾಜವೇ ದಿಕ್ಕು ತಪ್ಪುವ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಬೌದ್ಧಿಕತೆಯ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ಸಿಗುವುದು ಮರೀಚಿಕೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲೊಂದು ಶಾಲೆ ಪ್ರತಿ ವರ್ಷ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ಮಾಡುತ್ತೆ. ಯಾವುದು ಆ ಶಾಲೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಿರುವ ವಿದ್ಯಾರ್ಥಿನಿಯರು, ಇನ್ನೊಂದೆಡೆ ಪಾಲಕರ ಪಾದಪೂಜೆ ಮಾಡ್ತಿರೋ ಮಕ್ಕಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಗರ ದರ್ಶನದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ಸದಾಶಿವಗಡ್ಡದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮೆ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಬಾರಿ ಮಳೆ ಕಾರಣದಿಂದಾಗಿ ತಡವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಪ್ರಾಂಶುಪಾಲರಾದ ಅಮಲಾಮೃತ ಸ್ವಾಮೀಜಿಯವರು ಮಾತಾ ಅಮೃತಾನಂದಮಯಿ ಅವರ ಪಾದುಕೆಯನ್ನ ತಂದರು. ಬ್ಯಾಂಡ್ ವಾದ್ಯಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯರು ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಾ ಸ್ವಾಗತಿಸಿದರು. ಪ್ರತಿ ವರ್ಷನೂ ಮಾಡ್ತೇವೆ. ಇದು ಏನಂದ್ರೆ ಮಕ್ಕಳಲ್ಲಿ ದೊಡ್ಡವರು ಪ್ರತಿ ಒಂದು ಗೌರವ ಮತ್ತೆ ತಂದೆ ತಾಯಿ ಪ್ರತಿ ಒಂದು ಪ್ರೀತಿಯನ್ನು ತೋರಿಸ್ತದೆ.
ಪಾದುಕೆ ಪೂಜೆಯಿಂದ ಮಕ್ಕಳಿಗೆ ತಲೆ ಮೇಲೆ ತಂದೆ ತಾಯಿಗಳು ಆಶೀರ್ವಾದ ಮಾಡಿದಾಗ ಅವ್ರದ್ದು ಎಲ್ಲ ಒಳ್ಳೆಯ ಮನೋಭಾವನೆ ಮುಂದೆ ವಿದ್ಯಾಭ್ಯಾಸದಲ್ಲಿ ಚಲೋ ಓದೋ ರೀತಿಯಲ್ಲಿ ಅವರಿಗೆಲ್ಲದಕ್ಕೂ ಇದು ಅನುಕೂಲ ಆಗ್ತದೆ. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲಕರ ಪಾದಪೂಜೆ ಮಾಡಿದರು. ಮಕ್ಕಳು ತಂದೆ ತಾಯಂದಿರ ಪಾದ ತೊಳೆದರು. ಗಂಧ, ಹೂವು, ಅಕ್ಷತೆ ಹಾಕಿ ಆರತಿ ಎತ್ತಿ ಪಾದ ಮುಟ್ಟಿ ನಮಸ್ಕರಿಸಿದರು. ಅಮೃತ ವಿದ್ಯಾಲಯದಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇರೋದು ಶ್ಲಾಘನೀಯ ಅಂತ ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಮಕ್ಕಳು ನಾವು ಸಿಟಿಯಲ್ಲಿ ಉಳಿಯೋದ್ರಿಂದ ಸಂಸ್ಕೃತಿಯಿಂದ ತುಂಬ ದೂರವಾಗಿ ಹೋಗ್ತಾ ಇದ್ದಾರೆ. ನಾವು ಅದನ್ನು ನೋಡಿ ಬೇಜಾರು ಮಾಡ್ಕೊಳ್ತಾ ಇರುವಾಗ ನಾವು ಒಂದು ಒಳ್ಳೆಯ ಸ್ಕೂಲನ್ನು ಆಯ್ಕೆ ಮಾಡಿದ್ದೇವೆ ಅನ್ನುವ ಹೆಮ್ಮೆ ನಮಗಿದೆ. ಯಾಕಂದರೆ ಅಮೃತಾನಂದಮಯಿ ಸ್ಕೂಲ್ ಅವರು ಪ್ರತಿ ವರ್ಷ ಈ ಸಂಸ್ಕೃತಿ ಪೂಜೆಯನ್ನು ಆಯೋಜಿಸಿ ಮಕ್ಕಳಿಗೆ ಆಶೀರ್ವದಿಸುವ ಒಂದು ಅವಕಾಶವನ್ನು ಕೊಡ್ತಾರೆ. ಸಂಸ್ಕಾರವಿಲ್ಲದೆ ದಾರಿ ತಪ್ತಾ ಇರೋ ಇಂದಿನ ಸಮಾಜದಲ್ಲಿ ಯುವ ಸಮೂಹಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ನಡೆಸ್ತಾ ಇರೋದು ಪ್ರಶಂಸನೀಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಂಗಳೂರಿನ ಕರಾವಳಿಯ ಉತ್ಸವ ಮೈದಾನಕ್ಕೆ ನೂರಾರು ಮಂದಿ ಕ್ರೀಡಾಪಟುಗಳು, ವಾಯು ವಿಹಾರಗಳು ಬರ್ತಾರೆ. ಆದ್ರೀಗ ಪಾಲಿಕೆ ಮೈದಾನಕ್ಕೆ ಹೋಗುವ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ವಲಯ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಸ್ಥಳೀಯರನ್ನ ಕೆರಳಿಸುವಂತೆ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣ. ಮಂಗಳೂರು ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಂಗಳೂರು ಮಹಾನಗರ ಪಾಲಿಕೆ ಒಂದಲ್ಲ ಒಂದು ವಿಚಾರದಲ್ಲಿ ವಿವಾದಕ್ಕೆ ಕಾರಣವಾಗುತ್ತಲೇ ಇದೆ. ಇತ್ತೀಚೆಗೆ ಟೈಗರ್ ಕಾರ್ಯಾಚರಣೆ ನಡೆಸಿ ಗೂಡಂಗಡಿ ತೆರವು ಮಾಡಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಕರಾವಳಿ ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣಕ್ಕೆ ಮುಂದಾಗಿದ್ದು ಕ್ರೀಡಾಪಟುಗಳು, ವಾಯು ವಿಹಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರಾವಳಿ ಉತ್ಸವ ಮೈದಾನದ ಬಳಿಯ ಒಳಾಂಗಣ ಕ್ರೀಡಾಂಗಣಕ್ಕೆ ಹೋಗುವ ರಸ್ತೆಯಲ್ಲಿ ಉದ್ದಕ್ಕೂ ಫುಡ್ ಸ್ಟ್ರೀಟ್ ವಲಯ ಮಾಡುವುದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆ ಮಾಡಿದೆ. ಇದರಿಂದ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ. ಕ್ರೀಡೆಗೆಂದು ಮೀಸಲಿರುವ ಮೈದಾನವನ್ನು ದುರ್ಬಳಕೆ ಮಾಡೋದು ಸರಿಯಲ್ಲ ಅಂತ ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ಕರಾವಳಿ ಮೈದಾನದಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಎಲ್ಲ ನಮಗೆ ಬೇರೆ ಅವಕಾಶವೇ ಇಲ್ಲ ಇಲ್ಲಿ ಈಗ ವಾಕಿಂಗ್ ಮಾಡಲಿಕ್ಕೆಲ್ಲ. ಹೀಗಿರುವಾಗ ಇಲ್ಲಿ ಈಗ ಫುಡ್ ಕೋರ್ಟ್ ಅಂತೇಳಿ ಮಾಡಿಕೊಂಡು ಇದ್ದಂತಹ ರೋಡನ್ನು ಸಣ್ಣದು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ರೋಡನ್ನು ಅಗಲಾಗಬೇಕು ಅಂತೇಳಿ ಅಗಲ ಮಾಡುವ ಸಂದರ್ಭದಲ್ಲಿ ಈ ರೀತಿ ಸಪುರ ಮಾಡಿದರೆ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗ್ಬೋದು ವಿನಃ ಇನ್ನೊಂದು ಸ್ಕೂಟರ್ ಸಹ ಪಾಸ್ ಆಗುವುದಿಲ್ಲ. ಎಲ್ಲ ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ರೆ ಇಲ್ಲಿ ಮಾತ್ರ ಫುಡ್ ಸ್ಟ್ರೀಟ್ ಮಾಡುವ ನೆಪದಲ್ಲಿ ರಸ್ತೆಯನ್ನ ಕಿರಿದುಗೊಳಿಸಲಾಗ್ತಾ ಇದೆ. ಇದರಿಂದ ವಾಕಿಂಗ್ ಟ್ರ್ಯಾಕ್ಗೆ, ಶಟಲ್ ಮೈದಾನಕ್ಕೆ ಬರುವವರು ಸೇರಿದಂತೆ ಎಲ್ಲರಿಗೂ ಅನಾನುಕೂಲ. ಅಭಿವೃದ್ಧಿ ನೆಪದಲ್ಲಿ ಗಿಡಗಳನ್ನ ಕಡಿಯಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜನ ಪ್ರತಿಭಟನೆ ನಡೆಸಿದ್ದಾರೆ.